ನಮ್ಮಲ್ಲಿ ಒಂದು ಮಠ ಇದೆ, ಅದು ಶಿರಟ್ಟಿ ಸಂಸ್ಥಾನ ಮಠದ ಶಾಖಾ ಮಠ, ಫಕೀರ ಸ್ವಾಮಿಗಳ ಮಠ. ಅಲ್ಲಿ ನಾವು ಪುರಪ್ರವೇಶ ಮಾಡಿದ್ವಿ. ಆ ಪುರಪ್ರವೇಶವನ್ನ ಮಾಡಿ ಮಠದ ಒಂದು ಕ್ಷೇತ್ರ ಪರಿಚಯವನ್ನ ಅವರಿಗೆ ಮಾಡಿಕೊಟ್ವಿ. ನಮ್ಮಲ್ಲಿ ಒಂದು ಕಲ್ಯಾಣ ಮಂಟಪ 16 ಜಾಗ ಇದೆ. ಇಲ್ಲೊಂದು ಕಲ್ಯಾಣ ಮಂಟಪ, ಬಡ ಜನ ಎಲ್ಲ ನಮ್ಮಲ್ಲಿ ಇದಾಗಿತ್ತು. ಕಲ್ಯಾಣ ಮಂಟಪ ಒಂದು ಕಟ್ಟಡ ಆಗಬೇಕು ಅಂತ ಹೇಳಿದೆ. ನಾವು ಒಂದು ನಮ್ಮ ಮನವಿಯನ್ನ ಮಾಡಿಕೊಂಡ್ವಿ. ನಮ್ಮ ಆಶೀರ್ವಚನದಲ್ಲಿ ಅಮೃತ ಮಹೋತ್ಸವನ, ಈ ಪಟ್ಟಾಧ್ಯಕ್ಷರು ಅಮೃತ ಮಹೋತ್ಸವವನ್ನು ಇಟ್ಕೊಂಡಿದ್ದೇವೆ. 1 ವರ್ಷ ಆದ ನಂತರ ನಿಮ್ಮ ಕಾರ್ಯಕ್ರಮವನ್ನು ನಾನು ಇದು ಮಾಡಿಕೊಡ್ತೇನೆ ಅಂತ ಹೇಳಿ ಭರವಸೆಯನ್ನ ಸಾರ್ವಜನಿಕವಾಗಿ ಅವರು ಹೇಳಿದರು. ಆ ಭರವಸೆಯನ್ನ ಸಾಕಾರಗೊಳಿಸತಕ್ಕಂಥ ಒಂದು, ಯಾಕಂದ್ರೆ ಹಲವಾರು ವರ್ಷಗಳು ನಾನು ಚಿಕ್ಕವರಿದ್ದಾಗ ಆ ಮಠದ ಒಂದು ಕಾರ್ಯಭಾರವನ್ನು 36 ವಸಂತಗಳಿಂದ ನಾನು ಹೊತ್ಕೊಂಡು ಬಂದಿದ್ದೇನೆ. ನಮ್ಮ ಹಿರಿಯರೆಲ್ಲರೂ ಅಲ್ಲಿ ಒಂದು ಕಲ್ಯಾಣ ಮಂಟಪ, ಒಂದು ದಾಸೋಹ ಮನೆ ಕಟ್ಟಲು ಅದಕ್ಕೆ ಅಂಥವೆಲ್ಲ ಮಾಡ್ಕೊಂತ ಬಂದು ಈ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಯಶಸ್ವಿಯಾಗಿ ಮಾಡ್ತಾರೆ. ಏನು ನಮ್ಮ ಸಾರ್ವಜನಿಕವಾಗಿ ಅದನ್ನು ಹೇಳಿದ್ರು ಅದನ್ನು ಅವರು ಮಾಡಿ ತೋರಿಸ್ತಾರೆ. ಅಂತ ಒಂದು ಧರ್ಮನಿಷ್ಠ ಧರ್ಮದ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ. ಆ ಧರ್ಮ ಕಾರ್ಯಕ್ರಮಕ್ಕೆ ಅವರಿಗೆ ಯಶಸ್ಸು ಸಿಗಲಿ. ಯಾಕಂತ ಹೇಳಿದ್ರೆ ಧರ್ಮವ ರಕ್ಷತೆ ರಕ್ಷತಃ, ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಅದು ನಮಗೆ ರಕ್ಷಣೆ ಕೊಡುತ್ತೆ. ಹಾಗೆ ಧರ್ಮದ ರಕ್ಷಣೆಯ ಜವಾಬ್ದಾರಿ ಅವರು ಹೊತ್ತಿದ್ದಾರೆ. ಅದಕ್ಕೆ ಸಹಕಾರವನ್ನು ನಾವೆಲ್ಲರೂ ಬೆನ್ನೆಲುಬಾಗಿ ನೀಡುವಂಥ ಧರ್ಮದ ರಕ್ಷಣೆ ಒಂದು ಕಾರ್ಯಕ್ರಮ ನಾವು ಮಾಡಬೇಕಾದಂಥ ಒಂದು ಜವಾಬ್ದಾರಿ ಬಂದಿದೆ. ಅದಕ್ಕೆ ಮಹಾಸ್ವಾಮಿಗಳು, ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಧರ್ಮದ ರಕ್ಷಣೆ ಒಂದು ಜವಾಬ್ದಾರಿ ಹೊತ್ತುಕೊಂಡು ಮುನ್ನಡೀತಾ ಇದ್ದಾರೆ. ಯಾಕೆಂದರೆ ಫಕೀರೇಶ್ವರ ಸಂಸ್ಥಾನ ಮಠ ಒಂದು ಭಾವೈಕ್ಯತೆ ಮಠ, ಸರ್ವ ಧರ್ಮಗಳನ್ನ ಸಮನ್ವಯದಿಂದ ಕಾಣಿಕೊಂಡು ಸಮಾನತೆಗಾಗಿ ಹೋರಾಟ ಮಾಡಿದಂತಹ ವ್ಯಕ್ತಿ. ಅಂತಹ ವ್ಯಕ್ತಿಗಳು ಇವತ್ತು ನಮ್ಮ ಧರ್ಮದ ಸಭೆಯನ್ನು ಕರೆದಿದ್ದಾರೆ. ಇವರು ಸಾಮಾಜಿಕ ಕಳಕಳಿಯೂ ಮಹಾ. ಯಾಕಂದ್ರೆ ಸಮಾಜದಲ್ಲಿ ಸಾಮಾಜಿಕ ಕಳಕಳಿಯವರು ಶಿಕ್ಷಣ ಪ್ರೇಮಿ ಎಷ್ಟು. ಆ ಶಿಕ್ಷಣದ ಒಂದು ಈ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಶಿರಟ್ಟಿ ಸಂಸ್ಥಾನ ಅಂತ ಒಂದು ಜವಾಬ್ದಾರಿ ಹೊತ್ಕೊಂಡಂತ ಅಲ್ಪ ಅವಧಿಯಲ್ಲಿ ಸಾಕಷ್ಟು ಕಟ್ಟಡಗಳನ್ನ ಹೊತ್ಕೊಂಡು ಈ ಕಲುಷಿತ ಸಮಾಜದಲ್ಲಿ ಧರ್ಮದ ಒಂದು ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಕೆಲಸಕ್ಕಾಗ ಮುನ್ನುಗ್ತಾ ಇದ್ದಾರೆ. ಆ ಧರ್ಮದ ರಕ್ಷಣೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಶುಭ ಹಾರೈಕೆ. ಆ ನಿಮ್ಮ ಧರ್ಮದ ರಕ್ಷಣೆಗೆ ಆ ಪ್ರತಿವೇಶ ಮತ್ತು ನಮ್ಮ ಎಲ್ಲ ಭಕ್ತಗಳ ಜೊತೆಗೆ ಮಂಗಲವನ್ನುಂಟು ಜಯಕಾರ ಹಾಕ್ತಾರೆ ಅಂತೇಳಿ ನನ್ನ ಈ ಒಂದು ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ಅನುಮತಿ ಕೊಟ್ಟಂತ ನಮ್ಮ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ ನನ್ನ 2 ಮಾತುಗಳನ್ನು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.